ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಯಲ್ ರೇಣು ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರ್ರಿ ಅಂತ ಹೇಳ್ತಾ ನಾನಿವತ್ತು ಮಾಡ್ತಿದ್ದೀನಿ ಏಡಿ ಸಾಂಬಾರು. ಏಡಿ ಸಾಂಬಾರು ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತೇಳಿ ನೋಡ್ಕೊಬರೋಣ ಬನ್ನಿ. 1 kg ಏಡಿ ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡು ಕಟ್ ಮಾಡಿಕೊಂಡು ನೀಟಾಗೆ ಅರಿಶಿನ ಪೌಡ್ರ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ರೆಡಿ ಇದೆ. ಈಗ ಅದ್ರ ಜೊತೆಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಯಾವ ಪದಾರ್ಥಗಳು ಬೇಕು ಅಂತೇಳಿ ನೋಡೋಣ ಬನ್ನಿ. ಜೀರಿಗೆ ಬೇಕಾಗುತ್ತೆ, 1 ಟೇಬಲ್ ಸ್ಪೂನ್ ಜೀರಿಗೆ. ಜೊತೆಗೆ ಮೆಣಸು ಬೇಕಾಗುತ್ತೆ, 1 ಟೇಬಲ್ ಸ್ಪೂನ್ ಮೆಣಸು ಬೇಕಾಗುತ್ತೆ. ಓಂಕಾಳು ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಮೆಂತ್ಯ ತೊಗೊಂಡಿದ್ದೀನಿ 1 ಸ್ಪೂನು. ಚಕ್ಕೆ ಲವಂಗ ಒಂದೊಂದು ಸ್ವಲ್ಪ ತೊಗೊಂಡಿದ್ದೀನಿ. 2 ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ. ಜೊತೆಗೆ ಬೆಳ್ಳುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 4 ಪೀಸ್ ಆಗುವಂತಹ ಶುಂಠಿನ ತೊಗೊಂಡಿದ್ದೀನಿ. ಸೊ ರೆಡಿ ಇದೆ. ಇದು ಬಂದು ಮಸಾಲೆಗೆ. ಇದು ಹುರ್ಕೊಳ್ಳೋದಕ್ಕೆ ಏನೇನು ಬೇಕಂತ ಹೇಳಿದ್ರೆ ನೋಡೋಣ. 3 ಟೊಮೆಟೊ ತೊಗೊಂಡಿದ್ದೀನಿ, ಇದನ್ನು ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿನೂ ಸಹ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಹುಣಸೆಹಣ್ಣು ತೊಳ್ಕೊಂಡು ನೆನೆಸ್ಕೊಂಡಿದ್ದೀನಿ. ಹುಣಸೆಹಣ್ಣು 1 ಕಪ್ ಬೇಕಾಗುತ್ತೆ. ಧನಿಯಾ ಪುಡಿ ಬೇಕಾಗುತ್ತೆ, ಒಂದು ಅರ್ಧ ಕಪ್ ಧನಿಯಾ ಪುಡಿ. 1 ಕಪ್ಪು ತೆಂಗಿನಕಾಯಿ ತುರಿನ ತೊಗೊಂಡಿರ್ತೀನಿ. ಖಾರದ ಪುಡಿ 1.5 ಸ್ಪೂನ್ ಬೇಕಾಗುತ್ತೆ. ಖಾರದ ಪುಡಿ ಜೊತೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ. ಆಮೇಲೆ ಏಡಿ ಕೂಡ ರೆಡಿ ಇದೆ ನೋಡಿ. ಏಡಿ ಸಾಂಬಾರು ಮಾಡೋದಕ್ಕೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಶೀತಕ್ಕೆ, ಕೆಮ್ಮಿಗೆ ಹಾಗೂ ಬಾಣಂತಿಯರಿಗೆ ಏಡಿ ಸಾಂಬಾರು ಕೊಟ್ಟರೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಈಗ ಏನು ಒಳ ಜ್ವರ ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಇದು ಒಂಥರ ರಾಮಬಾಣನೆ ಅಂತಲೇ ಹೇಳ್ಬೋದು. ಮನೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಬಾಣಲೆನ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಕಾಯ್ದ ನಂತರ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ. ಸೊ ಏನಿದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಒಂದೊಂದೇ ಹಾಕ್ತೀನಿ. ಈಗ ಎಣ್ಣೆ ಕಾಯ್ದಿದೆ. ಜೀರಿಗೆ, ಮೆಣಸು, ಚಕ್ಕೆ ಲವಂಗ, ಮೆಂತ್ಯ ಮತ್ತು ಸ್ವಲ್ಪ ಓಂಕಾಳನ್ನು ಹಾಕೋತಿದ್ದೀನಿ. ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನಂತರ ಬೆಳ್ಳುಳ್ಳಿನೂ ಮತ್ತು ಈರುಳ್ಳಿನೂ ಹಾಕ್ಕೊತಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಶುಂಠಿನ ಅದರೊಟ್ಟಿಗೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕಾಗುತ್ತೆ. ಕೊತ್ತಂಬರಿನೂ ಹಾಕ್ಕೊತಿದ್ದೀನಿ. ವರ್ಷಕ್ಕೊಮ್ಮೆ ಆದ್ರೂ ಈ ಏಡಿ ಸಾಂಬಾರು ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಹಳ್ಳಿ ಕಡೆ ಆದರೆ ಗದ್ದೆಗಳಲ್ಲೆಲ್ಲ ಏಡಿಕಾಯಿ ಸಿಗುತ್ತೆ, ಇಲ್ಲೆಲ್ಲ ಸಿಗೋದಿಲ್ಲ. ಸೊ ತರಿಸ್ಕೋಬೇಕಾಗುತ್ತೆ. ಇದೇನೋ ಸಮುದ್ರದ ಏಡಿ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು ಏಡಿ ಸೂಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿದ್ರೆ ಖಂಡಿತ ನನ್ನ ಚಾನಲ್ನಲ್ಲಿ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈಗ
ಓಕೆ, ಇಷ್ಟನ್ನು ಮಾತ್ರ ನಾವಿವಾಗ ಜಾರ್ಗೆ ಹಾಕೋಬೇಕಾಗುತ್ತೆ. ಓಕೆ, ಹಾರಿದೆ, ಸ್ವಲ್ಪ ಜಾರ್ಗೆ ಹಾಕ್ಕೊತಿದ್ದೀನಿ. ಈಗ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀರ ಅದನ್ನು ಜಾರ್ಗೆ ಹಾಕ್ಕೊತಿದ್ದೀನಿ. ಓಕೆ, ಇದಕ್ಕೆ ಇನ್ನು ಏನೇನು ಹಾಕ್ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಧನಿಯಾ ಪೌಡರ್ ತೊಗೊತಿದ್ದೀನಿ. ಅದನ್ನು 1-2 ಸ್ಪೂನ್ ತೊಗೊಂಡಿದ್ದೀನಿ. ನಾನು 2 ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊತಿದ್ದೀನಿ. ತುರಿದಿಟ್ಕೊಂಡಿರೋ ಕಾಯಿ ತುರಿನ 1 ಕಪ್ ಬೇಕಾಗುತ್ತೆ, ಅದನ್ನು ಹಾಕ್ಕೊತಿದ್ದೀನಿ. ನೆಕ್ಸ್ಟು ಹುಣಸೆಹಣ್ಣು ರಸ. ಹುಣಸೆಹಣ್ಣು ಒಂದು ಅರ್ಧ ಕಪ್ಪಷ್ಟು ನೆನೆಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದಾಯಿತು. ಇದನ್ನು ರುಬ್ಕೊಂಡು ಬರ್ತೀನಿ. ಓಕೆ, ಮಿಕ್ಸಿ ಜಾರ್ಗೆ ಹಾಕಿದ್ದಾಯಿತು. ನೋಡಿ, ಮಸಾಲ ರೆಡಿ ಆಗಿದೆ. ಮಸಾಲೆನ ಘಮ ಘಮ ಅಂತೇಳಿ ಸ್ಮೆಲ್ ಬರ್ತಿದೆ. ಸೊ ಇದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಇನ್ನೇನು ಮಾಡಬೇಕಾಗುತ್ತೆ ಅಂತೇಳಿ ನೋಡೋಣ ಬನ್ನಿ. ಗ್ಯಾಸ್ ಸ್ಟವ್ ಹಚ್ಕೊತಿದ್ದೀನಿ. ಏಡಿ ಓಕೆ, ಬಾಣಲಿ ಕಾಯ್ದಿದೆ. ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊತಿದ್ದೀನಿ. ಏನು ಹಚ್ಚಿಟ್ಕೊಂಡಿದ್ರಲ್ಲ ಈರುಳ್ಳಿ ಟೊಮೆಟೊ ಅವೆಲ್ಲ ಹಾಕ್ಬೇಕಾಗತ್ತೆ. ಈಗ ಓಕೆ, ಫಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ನೋಡಿ ಎಷ್ಟು ಬೇಗ ಈರುಳ್ಳಿನೂ ರೋಸ್ಟ್ ಆಗೋಯ್ತು. ಸೊ ಈಗ ಟೊಮೆಟೊ ಹಾಕ್ಕೊತಿದ್ದೀನಿ. ಟೊಮೆಟೊನೂ ಹಾಕ್ಕೊಂಡು ಅದ್ರ ಜೊತೆಗೇ ಫ್ರೈ ಮಾಡಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಓಕೆ, ಈ 3 ಪದಾರ್ಥಗಳನ್ನು ಹಾಕಾಯಿತು. ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಈಗ ಸೊ ಎಲ್ಲ ಕುದೀತಿದೆ. ಓಕೆ, ಈಗ ಏಡಿ ಫ್ರೈ ಒಳಗಡೆ ಹಾಕ್ತಿದ್ದೀನಿ. ಸ್ವಲ್ಪ ಮುಳ್ಳು ಚುಚ್ಚುತ್ತೆ, ಬಟ್ ಹೇಗೆ ತಿನ್ನೋದಂತ ಗೊತ್ತಿಲ್ಲ. ಸೊ ನನ್ನ ತಮ್ಮ ಹೇಳ್ತಿದ್ದ, ಅವನೇ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದು. ಇದೇ ರೀತಿ ಇರಬೇಕು, ಬೆಂದರೆ ಎಲ್ಲ ಸ್ವಲ್ಪ ಇದಾಗ್ಬಿಡುತ್ತೆ. ಸೊ ಆ ರಸ ಎಲ್ಲ ಹಾಗೆ ಇರಬೇಕಾಗತ್ತೆ. ಅದಕ್ಕೆ ಅಂಥೇಳಿ ಕೈಕಾಲುಗಳು ನೋಡಿದ್ರೇ ಇದಾಗುತ್ತೆ. ಓಕೆ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಅಂದರೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಏನು ನಾವು ಒಗ್ಗರಣೆಗೆ ಹಾಕ್ಕೊಂಡಿದ್ದೀರಲ್ಲ ಅದೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಈ ಏಡಿ ಒಳಗಡೆ ಇರೋ ರಸನೇ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀರೇನು ಹಾಕೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೋ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಈ ಏಡಿ ಸಾಂಬಾರನ್ನ ಕೆಲವ್ರ ಥರ ಮಾಡ್ತಾರೆ. ಸೊ ನಾನು ಮಾಡೋದು ಹೀಗೇನೆ. ಕೆಲವರು ಫ್ರೈ ಥರ ಮಾಡ್ತಾರೆ, ಗೊಜ್ಜು ಥರ ಮಾಡ್ಕೊತಾರೆ, ಸಾಂಬಾರು ಥರ ಇನ್ನೂ ಸ್ವಲ್ಪ ತೆಳ್ಳಕ್ಕೆ ಸಾಂಬಾರು ಥರ, ಮೀನು ಸಾರು ಹೇಗೆ ಮಾಡ್ತೀರೋ ಆ ರೀತಿಯೂ ಮಾಡ್ತಾರೆ. ಬಟ್ ಇದು ನನಗೆ ತುಂಬ ಈಸಿ ಅನ್ನಿಸ್ತು. ಸೊ ಹಾಗಾಗಿ ಇದೇ ರೀತಿ ಮಾಡ್ತಿದ್ದೀನಿ. ಇದೆಲ್ಲ ಮಿಕ್ಸ್ ಆಗಿದೆ ಇವಾಗ ಚೆನ್ನಾಗಿ. ಈಗ ಏನು ರುಬ್ಬಿಟ್ಕೊಂಡಿದ್ನೋ ಮಸಾಲೆ ಅದನ್ನು ಹಾಕೋತಿದ್ದೀನಿ. ಗಟ್ಟಿ ಆಗಿಬಿಟ್ಟಿದೆ. ಅದರೊಳಗಡೆನೇ ರಸ ಇರುತ್ತಲ್ಲ, ಸೊ ಹಾಗಾಗಿ ನೀರೇನು ಹಾಕೋದು ಬೇಡ ಅನ್ಕೊತೀನಿ. ಎಲ್ಲ ಮಸಾಲೆನೂ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ನೋಡಿ ನೀರು ಬಿಟ್ಕೊಂಡಿದೆ ಈಗ ರಸ. ಕುಕ್ಕರ್ಗೆಲ್ಲ ಏನೂ ಹಾಕ್ಕೊಳ್ತಿಲ್ಲ ನಾನು, ಬಾಣಲಿಲೆ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಆಗಿ ಅದರಲ್ಲಿರೋ ರಸ ಎಲ್ಲ ಬಿಟ್ಕೊಂಡಿದೆ. ಸೊ ಚೆನ್ನಾಗಿ ಕುದ್ಮೇಲೆ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸ್ ಆಯಿತು. ಇವಾಗ ಇನ್ನೇನು ಚೆನ್ನಾಗಿ ಕುದಿಬೇಕು, ಮತ್ತು ಏಡಿ ಏನಿದೆ ಚೆನ್ನಾಗಿ ಬೆಂದ ನಂತರ ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ ಚೆನ್ನಾಗಿ ಕುದಿಲಿ. ಈಗ ಮುಚ್ಕೊಬಿಡೋಣ. ಚೆನ್ನಾಗಿ ಕುದ ನಂತರ ಓಕೆ ಚೆನ್ನಾಗಿ ಕುದೀತಿದೆ ನೋಡಿ. ಓಪನ್ ಮಾಡಿ ತೋರಿಸ್ತೀನಿ.